ವೀಕ್ಷಕರೇ, ಇವತ್ತಿನ ಸಂಚಿಕೆ ಮನುಕುಲದ ಮಹತ್ವದ ಐತಿಹಾಸಿಕ ಸ್ಥಳದ ಕುರಿತಾಗಿದೆ. ಜನರ ಭಕ್ತಿ ಶ್ರದ್ಧೆಯಲ್ಲಿ ಕೋಲಾಹಲವನ್ನುಂಟು ಮಾಡಿದ ರಚನೆ. ಈ ಐತಿಹಾಸಿಕ ರಚನೆಯ ಮೂಲ ರಾಷ್ಟ್ರೀಯ ಮಟ್ಟದಲ್ಲಿ ವಿವಾದ ಹುಟ್ಟುಹಾಕಿತ್ತು. ಭಾರತದ ಸಂಸತ್ತಿನಲ್ಲಿ ಬಿಸಿಯಾದ ಚರ್ಚೆಗೆ ಗ್ರಾಸವಾಗಿತ್ತು. ಮನುಷ್ಯನನ್ನು ದೊಡ್ಡ ವಿಪತ್ತಿನಿಂದ ಇದು ಪಾರು ಮಾಡಿದೆ ಎಂಬ ನಂಬಿಕೆ ಈಗಲೂ ಇದೆ. ಆ ನಿರ್ಮಾಣವೇ ರಾಮಸೇತು. ಸಮುದ್ರದ ಮೂಲಕ ಭಾರತ ಶ್ರೀಲಂಕಾವನ್ನು ಕೂಡಿಸಿದ ಮಾನವ ನಿರ್ಮಿಸಿದ ಮೊಟ್ಟ ಮೊದಲ ಸೇತುವೆ. ಈ ಸೇತುವೆ ನಿರ್ಮಾಣವಾಗಿದ್ದು ತ್ರೇತಾಯುಗದಲ್ಲಿ ಬದುಕಿದ್ದ ಶ್ರೀರಾಮನ ಮಾರ್ಗದರ್ಶನದಲ್ಲಿ. ಶ್ರೀರಾಮ ತನ್ನ ಮಡದಿ ಸೀತೆಯನ್ನ ದುಷ್ಟ ರಾವಣನ ಬಿಗಿಮುಷ್ಟಿಯಿಂದ ಬಿಡಿಸಲು ನಿರ್ಮಿಸಿದ ಸೇತುವೆ ಇದು. ಇವೆಲ್ಲಕ್ಕಿಂತ ಮೇಲಾಗಿ ಈ ಸೇತುವೆಯನ್ನ ಕಟ್ಟಲು ಬಳಸಿದ ವಸ್ತು ಹೆಚ್ಚಾಗಿ ಗಮನ ಸೆಳೆಯುತ್ತೆ. ಸೇತುವೆ ಪೂರ್ತಿ ಕಲ್ಲಿನಿಂದಲೇ ನಿರ್ಮಾಣಗೊಂಡಿದೆ. ಅದು ಅಂತಿಂಥ ಕಲ್ಲಲ್ಲ, ತೇಲುವ ಕಲ್ಲು. ಹೌದು ವೀಕ್ಷಕರೇ, ಈ ಇಡೀ ರಾಮಸೇತು ನಿರ್ಮಾಣಗೊಂಡಿದ್ದು ನೀರಿನ ಮೇಲೆ ತೇಲುವ ಈ ಕಲ್ಲಿನಿಂದ. ನಮ್ಮೆಲ್ರಿಗೂ ರಾಮಾಯಣದ ಕಥೆ ಗೊತ್ತು. ಆದ್ರೆ ಇಂದು ನಾವು ಈ ಕಥೆಗೆ ಸಾಕ್ಷಿಯಾಗಿ ಇಂದಿಗೂ ಜೀವಂತವಿರುವ ಕೆಲವು ಪ್ರಮುಖ ಸ್ಥಳಗಳನ್ನ ನೋಡೋಣ. ಈ ಸ್ಥಳಗಳು ರಾಮ ತನ್ನ ಭಕ್ತ ಹನುಮಂತನ ಜೊತೆಗೂಡಿ ಸೀತೆಯನ್ನ ಬಂಧಮುಕ್ತಗೊಳಿಸಿದ ಕಥೆಯನ್ನ ಹೇಳುತ್ತವೆ. ಇದರ ಜೊತೆಗೆ ರಾಮೇಶ್ವರಂನಲ್ಲಿರುವ ಇನ್ನಷ್ಟು ರಹಸ್ಯಗಳನ್ನ ತಿಳಿಯೋಣ ಬನ್ನಿ. ರಾಮೇಶ್ವರಂ ಭಾರತದ ದಕ್ಷಿಣ ಭಾಗದಲ್ಲಿರುವ ತಮಿಳುನಾಡು ರಾಜ್ಯದ ರಾಮನಂತಪುರಂ ಪ್ರಾಂತ್ಯದಲ್ಲಿದೆ. ರಾಮೇಶ್ವರಂ ಭಾರತದ ಭೂಭಾಗದಿಂದ ಬೇರೆಯಾಗಿರುವ ಪಂಬನ್ ನಡುಗಡ್ಡೆಯಲ್ಲಿದೆ. ಪಂಬನ್ ಸೇತುವೆ 1914 ಫೆಬ್ರವರಿ 24ರಂದು ಲೋಕಾರ್ಪಣೆಯಾಯಿತು. ಅಂದರೆ ಸುಮಾರು 100 ವರ್ಷಗಳಷ್ಟು ಹಳೆಯ ಸೇತುವೆ ಇದು. ಭಾರತದ ಮೊಟ್ಟ ಮೊದಲ ಬ್ರಿಡ್ಜ್ ಕೂಡ ಹೌದು. ಆಗಿನ ಕಾಲಕ್ಕೆ ಭಾರತೀಯರ ಇಂಜಿನಿಯರಿಂಗ್ ಅದ್ಭುತವಾಗಿತ್ತು. ಎರಡು 2010ರ ತನಕವೂ ಇಷ್ಟು ಉದ್ದನೆಯ ಸೇತುವೆ ಭಾರತದಲ್ಲೆಲ್ಲೂ ನಿರ್ಮಾಣವಾಗಿರಲಿಲ್ಲ. ಈ ಸೇತುವೆ ಬರೋಬ್ಬರಿ 6776 ಫುಟ್ ಉದ್ದವಿದೆ. ಅಲ್ಲದೆ ಪ್ರಪಂಚದಲ್ಲಿ ಎರಡನೇ ಅತಿ ಹೆಚ್ಚು ತುಕ್ಕು ಹಿಡಿಸುವಂತಹ ವಾತಾವರಣದಲ್ಲಿ ಪಂಬನ್ ಬ್ರಿಡ್ಜ್ ಇದೆ. ಮೊದಲನೆಯದ್ದು ಫ್ಲೋರಿಡಾ ಸೇತುವೆ ಇರುವ ವಾತಾವರಣಕ್ಕೆ ಬಹುಬೇಗ ತುಕ್ಕು ಹಿಡಿಯುವ ಇಂತಹ ಕಬ್ಬಿಣದ ಬ್ರಿಡ್ಜ್ಗಳ ಮೇಂಟೆನೆನ್ಸ್ ತುಂಬಾನೇ ಕಷ್ಟ. ಹಾಗಿದ್ರೂ ಭದ್ರವಾಗಿ ನಿಂತಿರುವ ಈ ಅದ್ಭುತಕ್ಕೆ ಸಾಕ್ಷಿಯಾಗಿ ನಿಂತಿದ್ದೇವೆ. ರಾಮೇಶ್ವರಂನಿಂದ ಶ್ರೀಲಂಕಾ ಕೇವಲ 18 ಕಿಲೋಮೀಟರ್ ದೂರದಲ್ಲಿದೆ ಮತ್ತು 9 ಕಿಲೋಮೀಟರ್ ದೂರದಲ್ಲಿ ಅಂತಾರಾಷ್ಟ್ರೀಯ ಸಮುದ್ರ ಗಡಿ ಇದೆ. ರಾಮೇಶ್ವರಂನ ಮೀನುಗಾರರಿಗೆ ಭಾರತದ ಗಡಿಯ ಒಳಗಡೆ ಇರುವಷ್ಟು ಜಾಗ ಮೀನುಗಾರಿಕೆಗೆ ಸಾಕಾಗೋದಿಲ್ಲ. ಹಾಗಾಗಿ ಅವರು ಗಡಿಯನ್ನ ದಾಟ್ತಾರೆ. ಅವರ ಜೀವನಾಧಾರವೇ ಮೀನುಗಾರಿಕೆಯಾದ್ದರಿಂದ ಅವರು ಗಡಿ ರೇಖೆಯ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಳ್ಳಲ್ಲ. ಈ ಕಾರಣದಿಂದ ಅಲ್ಲಿನ ಮೀನುಗಾರರು ಶ್ರೀಲಂಕಾ ಸರ್ಕಾರದಿಂದ ಮೇಲಿಂದ ಮೇಲೆ ಬಂಧನಕ್ಕೊಳಗಾಗ್ತಾರೆ ಹಾಗೂ ಹಲವು ತೊಂದರೆಗಳಿಗೆ ಸಿಕ್ಕಾಕೊಳ್ತಾರೆ. ರಾಮಸೇತು ನಿರ್ಮಾಣದ ಮೊದಲ ಹಂತ ಎನಿಸಿಕೊಂಡ ರಾಮಪಾದಕ್ಕೆ ನಾವೀಗ ಭೇಟಿ ನೀಡೋಣ.
ವೇಷ ಮರೆಸಿಕೊಂಡು ಸೀತೆಯ ವಾಸಸ್ಥಳಕ್ಕೆ ಬಂದ ರಾವಣ ಸೀತೆಯನ್ನ ಅಪಹರಿಸಿಕೊಂಡು ತನ್ನ ರಾಜ್ಯವಾದ ಲಂಕೆಗೆ ಅಂದರೆ ಇಂದಿನ ಶ್ರೀಲಂಕಾಕ್ಕೆ ಹೋದ. ರಾಮನಿಗೆ ಸೀತೆಯನ್ನ ಬಿಡಿಸಿಕೊಂಡು ಬರಲು ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವ ಸಮುದ್ರ ದೊಡ್ಡ ಅಡ್ಡಿಯಾಯಿತು. ರಾಮ ಲಂಕೆಯನ್ನ ತಲುಪಬೇಕು ಅಂದ್ರೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಿಸುವುದು ಅನಿವಾರ್ಯವಾಗಿತ್ತು. ಅಂತಹ ಸೇತುವೆಯ ನಿರ್ಮಾಣದ ಪ್ಲಾನಿಂಗ್ ಶುರುವಾಗಿದ್ದೆ ಈ ರಾಮಪಾದದಿಂದ. ರಾಮಪಾದದ ನಂತರ ಈಗ ನಾವು ಕುಂದುಕಾಲ್ಗೆ ಹೋಗೋಣ. ಈ ಸ್ಥಳ ರಾಮಭಂಟ ಹನುಮನ ಜೀವನವನ್ನೇ ಬದಲಾಯಿಸಿದ ಸ್ಥಳವಾಗಿದೆ. ಹನುಮಂತನಲ್ಲಿ ಆದ ಪರಿವರ್ತನೆಯೇ ಇಂದು ನಾವು ಅವನನ್ನ ಆರಾಧಿಸೋಕೆ ಪೂಜಿಸೋಕೆ ಕಾರಣ. ಹನುಮಂತನಲ್ಲಾದ ಪರಿವರ್ತನೆಯಿಂದಲೇ ಆತ ಸೀತೆಯನ್ನ ಭೇಟಿ ಮಾಡೋಕೆ, ರಾಮನ ಸಂದೇಶ ತಿಳಿಸೋಕೆ ಸಾಧ್ಯ ಆಯಿತು. ಹಾಗಿದ್ರೆ ಹನುಮಂತನಲ್ಲಿ ಆದ ಆ ಬದಲಾವಣೆಯಾದ್ರೂ ಏನು? ಸೀತೆಯನ್ನ ಕರೆತರೋಕ್ಕೂ ಮೊದಲು ಹನುಮಂತನ ಶಕ್ತಿ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಯಾರಿಗೂ ಯಾಕೆ, ಸ್ವತಃ ಹನುಮಂತನಿಗೂ ಗೊತ್ತಿರಲಿಲ್ಲ. ಆದ್ರೆ ಯಾಕೆ ಗೊತ್ತಿರಲಿಲ್ಲ? ಅದಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಬಾಲ್ಯದಲ್ಲಿ ಹನುಮಂತ ತುಂಬಾ ತುಂಟನಾಗಿದ್ದ. ಬ್ರಹ್ಮ ಮತ್ತು ಇತರ ದೇವತೆಗಳಿಂದ ವರ ಪಡೆದಿದ್ದ ಹನುಮಂತ ತುಂಬಾನೇ ಶಕ್ತಿಶಾಲಿ. ಅವನಿಗೆ ಅಷ್ಟವಿದ್ಯೆಗಳು ಗೊತ್ತು. ತುಂಟನಾಗಿದ್ದ ಹನುಮಂತ ಪರ್ವತಗಳಲ್ಲಿ ತಪಸ್ಸಿಗೆ ಕೂರುತ್ತಿದ್ದಂತಹ ಋಷಿ ಮುನಿಗಳಿಗೆ ತೊಂದರೆ ಕೊಡೋಕ್ ಶುರು ಮಾಡಿದ. ಅವನ ಕುಚೇಷ್ಟೆಗಳನ್ನ ಋಷಿ ಮುನಿಗಳು ಸಹಿಸಿಕೊಂಡ್ರು. ಆದ್ರೆ ಹನುಮನ ಚೇಷ್ಟೆ ದಿನೇ ದಿನೇ ಹೆಚ್ಚಾಗಿ ಅವನ ಕಾಟವನ್ನ ಸಹಿಸಿಕೊಳ್ಳೋಕೆ ಋಷಿ ಮುನಿಗಳಿಗೆ ಸಾಧ್ಯವಾಗಲಿಲ್ಲ. ಇದೇ ಕಾರಣಕ್ಕೆ ಹನುಮಂತ ನಿನಗೆ ನಿನ್ನ ಶಕ್ತಿ ಏನೆಂಬುದೇ ನೆನಪಾಗದಿರಲಿ ಅಂತ ಋಷಿಗಳ ಶಾಪಕ್ಕೆ ಗುರಿಯಾದ. ಆದರೆ ಹನುಮಂತ ಹುಟ್ಟಿದ್ದ ಉದ್ದೇಶವನ್ನ ಅರಿತಿದ್ದ ಮುನಿಗಳು ಅವನ ಶಾಪವನ್ನ ಕಡಿಮೆಗೊಳಿಸಿ, ಯಾರಾದರೂ ನಿನ್ನ ಶಕ್ತಿಯನ್ನ ನೆನಪಿಸುವವರೆಗೂ ನಿನಗೆ ನಿನ್ನ ಶಕ್ತಿ ತಿಳಿಯದಿರಲಿ ಅಂತ ಶಾಪ ವಿಮೋಚನೆಯ ಮಾರ್ಗ ಕೂಡ ಹೇಳಿದ್ರು. ರಾಮ ಮತ್ತು ವಾನರ ಸೈನ್ಯ ಸೀತೆಯನ್ನ ಹುಡುಕುತ್ತಾ ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸಿದ ಈ ಸ್ಥಳಕ್ಕೆ ಬರ್ತಾರೆ. ಲಂಕೆಯನ್ನ ತಲುಪಬೇಕಾದ್ರೆ ಯಾರಾದರೂ ಸಮುದ್ರದಲ್ಲಿ ಅಲ್ಲಿಯ ತನಕ ಈಜುಕೊಂಡೇ ಹೋಗಬೇಕಿತ್ತು. ಆದರೆ ಯಾರಿಂದಲೂ ಅದು ಸಾಧ್ಯವಾಗಲಿಲ್ಲ. ವಾನರ ಸೈನ್ಯದಲ್ಲೇ ಇದ್ದ ಜಾಂಬವಂತನಿಗೆ ಹನುಮಂತನ ಶಕ್ತಿಯ ಬಗ್ಗೆ ಹಾಗೂ ಅವನು ಅದನ್ನ ಮರೆತಿರುವುದರ ಬಗ್ಗೆ ತಿಳಿದಿತ್ತು. ಹಾಗಾಗಿ ಜಾಂಬವಂತ ಹನುಮಂತನಿಗೆ ಅವನ ಶಕ್ತಿಯ ಬಗ್ಗೆ ಹಾಗೂ ಅವನಿಗೆ ತಿಳಿದ ಅಷ್ಟವಿದ್ಯೆಗಳ ಬಗ್ಗೆ ಅರಿವು ಮೂಡಿಸಿದ. ತನ್ನ ಶಕ್ತಿಯ ಬಗ್ಗೆ ಅರಿವು ಮೂಡಿದ ಕ್ಷಣ ಹನುಮಂತ ಬೃಹದಾಕಾರವಾಗಿ ಬೆಳೆದು ಒಮ್ಮೆಲೆ ಆಕಾಶಕ್ಕೆ ಜಿಗಿದು ಒಂದೇ ಹೆಜ್ಜೆಯಲ್ಲಿ ಲಂಕವನ್ನ ತಲುಪಿ ಅಲ್ಲಿ ಸೀತೆಗೆ ರಾಮನಿತ್ತ ಉಂಗುರವನ್ನ ಒಪ್ಪಿಸಿದ. ಅಲ್ಲಿಂದ ಹನುಮಂತ ರಾಮ ಸೇತು ನಿರ್ಮಾಣದಲ್ಲಿ ಹಾಗೂ ರಾವಣನ ಸಂಹಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದ. ಇದೇ ಸ್ಥಳದಲ್ಲಿ ಹೊಸ ಯುಗದ ಗುರುತೆನಿಸಿರುವ ವಿವೇಕಾನಂದರ ದೇವಸ್ಥಾನ ಕೂಡ ಇದೆ.
1893ರ ಜಗತ್ತಿನ ಧಾರ್ಮಿಕ ಸಮ್ಮೇಳನದ ನಂತರ ವಿವೇಕಾನಂದರು ಇಲ್ಲಿಂದಲೇ ಹಡಗಿನಲ್ಲಿ ತೆರಳಿದ್ರು. ವಿವೇಕಾನಂದರ ಶಿಕಾಗೋ ಭೇಟಿಯ ಎಲ್ಲ ವೆಚ್ಚವನ್ನ ಸೇತುಪತಿಯ ಕುಟುಂಬ ಭರಿಸಿತ್ತು. ವಿವೇಕಾನಂದರು ಕೂಡ ಆ ಕುಟುಂಬವನ್ನ ತುಂಬಾ ಗೌರವಿಸುತ್ತಿದ್ರು. ಶಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಸಾಧನೆಗಾಗಿ ಹಾಗೂ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ಹೆಮ್ಮೆ ಪಡುವಂತೆ ಮಾಡಿದ ವಿವೇಕಾನಂದರ ನೆನಪಿಗೆ ಇಲ್ಲಿ ವಿವೇಕಾನಂದರ ಸುಂದರ ಮೂರ್ತಿಯನ್ನ ಇಡಲಾಗಿದೆ. ಈ ದೇವಸ್ಥಾನದಲ್ಲಿ ವಿವೇಕಾನಂದರ ಜೀವನ ಹಾಗೂ ಅವರ ಸಾಧನೆಗಳ ಕುರಿತಾದ ಎಲ್ಲ ಮಾಹಿತಿ ಇದೆ. ಕುಂದುಕಾಲ್ ಬಗ್ಗೆ ತಿಳಿದುಕೊಂಡ ನಂತರ ನಾವು ದಕ್ಷಿಣ ಭಾರತದ ಕಾಶಿ ಎನಿಸಿರುವ ರಾಮೇಶ್ವರಕ್ಕೆ ಹೋಗೋಣ. ನಾವೀಗ ರಾಮೇಶ್ವರದಲ್ಲಿದ್ದೇವೆ. ಇದನ್ನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ರಾಮೇಶ್ವರವನ್ನು ದಕ್ಷಿಣ ಕಾಶಿ ಎಂದು ಕರೆಯೋದಕ್ಕೂ ಕಾರಣವಿದೆ. ಬದರಿನಾಥ, ದ್ವಾರಕಾ ಹಾಗೂ ಪುರಿಯಂತೆ ರಾಮೇಶ್ವರವು ಒಂದು ಚಾರ್ಧಾಮ್ ಆಗಿದೆ. ಕಾಶಿಗೆ ಭೇಟಿ ನೀಡಿದ ಜನ ಅಲ್ಲಿಂದ ಗಂಗಾ ಜಲವನ್ನ ಸಂಗ್ರಹಿಸಿ ರಾಮೇಶ್ವರಕ್ಕೆ ತರ್ತಾರೆ. ರಾಮೇಶ್ವರದಲ್ಲಿರುವ ಶಿವಲಿಂಗಕ್ಕೆ ಗಂಗಾ ಜಲದಿಂದ ಅಭಿಷೇಕ ಕೂಡ ಮಾಡ್ತಾರೆ. ಹೀಗಾಗಿ ರಾಮೇಶ್ವರವನ್ನ ದಕ್ಷಿಣ ಕಾಶಿ ಅಂತ ಕರೀತಾರೆ. ಆದರೆ ವಿಷ್ಣುವಿನ ಅವತಾರಿಯಾದ ರಾಮ ಎಸಗಿದ ಪಾಪವಾದರೂ ಏನು? ಆ ಪಾಪದಿಂದ ರಾಮ ಮುಕ್ತನಾಗಿದ್ದಾದ್ರೂ ಹೇಗೆ? ರಾವಣನನ್ನು ಸಾಮಾನ್ಯವಾಗಿ ನಾವು ರಾಕ್ಷಸ ಎಂದುಕೊಂಡಿದ್ದೇವೆ. ಹಾಗಿದ್ರೆ ರಾಮನಿಂದ ರಾವಣ ಹತನಾದರೆ ರಾಮನಿಗೆ ಬ್ರಹ್ಮದೋಷ ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಇದನ್ನ ತಿಳಿಯೋಕೆ ರಾವಣನ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ರಾಮಾಯಣದ ಪ್ರಕಾರ ಋಷಿ ವಿರಾವಸನ ಮಗ ರಾವಣ. ಆದರೆ ರಾವಣನ ತಾಯಿ ನಿಕಾಷ ರಾಕ್ಷಸ ಕುಲಕ್ಕೆ ಸೇರಿದವಳು. ಹೀಗಾಗಿ ರಾವಣ ಬ್ರಹ್ಮ ರಾಕ್ಷಸನಾಗ್ತಾನೆ. ತನ್ನ ತಂದೆಯ ಮಾರ್ಗದರ್ಶನದಲ್ಲಿ ರಾವಣ ವೇದ ಹಾಗೂ ರುದ್ರವೀಣೆಯನ್ನ ಕರಗತ ಮಾಡಿಕೊಳ್ತಾನೆ. ರಾವಣನ 10 ತಲೆಗಳು 6 ಶಾಸ್ತ್ರಗಳು ಹಾಗೂ 4 ವೇದಗಳನ್ನ ಪ್ರತಿನಿಧಿಸುತ್ತೆ. ಆತನ ಜ್ಞಾನವನ್ನ ಪುರಸ್ಕರಿಸಿ ಮಹಾಭಟ ಅಥವಾ ಶ್ರೇಷ್ಠ ಬ್ರಾಹ್ಮಣ ಎನ್ನಲಾಗುತ್ತೆ. ಆದ್ದರಿಂದ ರಾವಣನನ್ನು ಕೊಂದ ರಾಮನಿಗೆ ಬ್ರಹ್ಮದೋಷ ಅಂಟಿಕೊಳ್ಳುತ್ತೆ. ಈ ದೋಷ ನಿವಾರಣೆಗಾಗಿ ರಾಮ ರಾಮೇಶ್ವರಕ್ಕೆ ಬಂದು ಶಿವಲಿಂಗ ನಿರ್ಮಿಸಿ ಪೂಜೆ ಅಭಿಷೇಕ ಮಾಡಿ ದೋಷಮುಕ್ತನಾಗ್ತಾನೆ. ರಾಮೇಶ್ವರವನ್ನ ಪುಣ್ಯಕ್ಷೇತ್ರ ಹಾಗೂ ಕರ್ಮಕ್ಷೇತ್ರ ಅಂತಾನೂ ಕರೀತಾರೆ. ರಾಮನು ಬ್ರಹ್ಮಹತ್ಯೆ ದೋಷೆಯನ್ನ ತೊಳೆದುಕೊಂಡ ಜಾಗ ಇದು. ಹಾಗೆ ಇಲ್ಲಿ ಬರೋ ಜನರು ಕೂಡ ತಮ್ಮ ಕರ್ಮಗಳನ್ನ ತೊಳ್ಕೋಬಹುದು.
ಪೌರಾಣಿಕ ಕಥೆಗಳನ್ನು ಆಧರಿಸಿ ಇಂದಿಗೂ ಜನ ಇಲ್ಲಿ ರಾಮನಂತೆಯೇ ಮರುಳಿನಿಂದ ಲಿಂಗವನ್ನ ರೂಪಿಸಿ ಪಾಪಗಳನ್ನ ಕಳೆದುಕೊಳ್ತಾರೆ. ಬರೀ ಪಾಪ ತೊಳ್ಕೊಳಕ್ಕಷ್ಟೇ ಅಲ್ಲ, ಇದು ಮೋಕ್ಷ ಭೂಮಿ ಕೂಡ. ಈ ಜಾಗದಲ್ಲಿ ಋಷಿಮುನಿಗಳು ಧ್ಯಾನ ಇತ್ಯಾದಿ ಮಾಡಿ ಮೋಕ್ಷ ಕಂಡುಕೊಂಡಿದ್ದಾರೆ. ಹಾಗೂ ಸಾಮಾನ್ಯ ಜನ ಇಲ್ಲಿಗೆ ಬಂದು ತಮ್ಮ ಮದುವೆ, ಸಂತಾನ ಭಾಗ್ಯದಂತ ಕೋರಿಕೆ ನೀಡುತ್ತಾರೆ. ಶಿವನು ಅದನ್ನು ನೆರವೇರಿಸುತ್ತಾನೆ. ರಾಮೇಶ್ವರದ ಬಗ್ಗೆ ಇರುವ ಐತಿಹ್ಯಗಳನ್ನ ನೋಡಿದ ಮೇಲೆ ಮತ್ತೊಂದು ಪ್ರಮುಖ ತಾಣವನ್ನ ಭೇಟಿ ಮಾಡಲೇಬೇಕು. ಅದೇ ತಿರುಪಳನಿ. ಭಾರತ ಹಾಗೂ ಶ್ರೀಲಂಕಾ ನಡುವೆ ಸೇತುವೆ ನಿರ್ಮಾಣಕ್ಕೆ ಮುಂದಾದಾಗ ತಿರುಪಳನಿ ಮಹತ್ವದ ಪಾತ್ರ ವಹಿಸುತ್ತೆ. ಸೇತುವೆ ನಿರ್ಮಾಣಕ್ಕೂ ತಿರುಪಳನಿಗೂ ಇರುವ ಕೊಂಡಿ ಏನು ಅನ್ನೋದನ್ನ ಮುಂದೆ ನೋಡೋಣ. ಆದರ್ಶ ಪುರುಷ ರಾಮ ಸೇತುವೆ ನಿರ್ಮಾಣಕ್ಕೂ ಮುನ್ನ ಸಮುದ್ರ ರಾಜನ ಅನುಮತಿ ಬೇಡಲು ಮುಂದಾಗ್ತಾನೆ. ಇದಕ್ಕಾಗಿ ಸಮುದ್ರ ತೀರದಲ್ಲಿ ಶ್ರೀರಂಗನಾಥನಂತೆ ಪವಿತ್ರ ದರ್ಭೆ ಮೇಲೆ ಮಲಗಿಕೊಂಡು ರಾಮ ವ್ರತ ಕೈಗೊಳ್ಳುತ್ತಾನೆ. ಆದರೆ ರಾಮನ ಬೇಡಿಕೆ ಬಗ್ಗೆ ಸಮುದ್ರ ರಾಜನು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ. ಇದರಿಂದ ಕೋಪಗೊಂಡ ರಾಮ ತನ್ನ ಬತ್ತಳಿಕೆಯಿಂದ ಬಾಣವೊಂದನ್ನ ತೆಗೆದು ಸಮುದ್ರ ರಾಜನಿಗೆ ಎಚ್ಚರಿಕೆ ನೀಡುತ್ತಾನೆ. ನನ್ನನ್ನು ನೋಡಲು ಬರದಿದ್ದರೆ ಸಮುದ್ರವನ್ನ ಇಂಗಿಸಿ ಬಿಡ್ತೀನಿ ಅಂತಾನೆ. ಭಯಗೊಂಡ ಸಮುದ್ರ ರಾಜ ತನ್ನ ಪತ್ನಿಯರ ಸಮೇತ ರಾಮನ ಮುಂದೆ ಬಂದು ಕೈ ಮುಗಿತಾನೆ. ಪ್ರಸನ್ನನಾದ ರಾಮ ಸಮುದ್ರ ರಾಜನನ್ನು ಕ್ಷಮಿಸ್ತಾನೆ. ಆಗ ಸೇತುವೆ ನಿರ್ಮಾಣಕ್ಕೂ ಅನುಮತಿ ಸಿಗುತ್ತೆ. ಧನುಷ್ಕೋಟಿ ಹಾಗೂ ಶ್ರೀಲಂಕಾ ನಡುವೆ ಸೇತುವೆ ನಿರ್ಮಾಣವಾಗಿರೋದು ಎಲ್ಲರಿಗೂ ಗೊತ್ತಿದೆ. ಆದರೆ ರಾಮ ಸೇತು ಗಮನಹರಿಸಲಾಗಿದೆ. ಹೌದು, ಇಂದು ರಾಮಸೇತು ನಿಜವಾಗಲೂ ಇರಲು ಅದಕ್ಕೆ ಹನುಮಂತನೇ ಕಾರಣ. ರಾಮನ ಆತ್ಮಬಲ, ನಳನ ನಿರ್ಮಾಣ ಕೌಶಲ್ಯ ಎಲ್ಲವೂ ಹನುಮಂತನಿಗೆ ರಾಮನ ಮೇಲಿದ್ದ ಭಕ್ತಿಯಿಂದ ಸಾಧ್ಯವಾಯಿತು. ಇದರಿಂದ ರಾಮಸೇತು ನಿರ್ಮಾಣವಾಯಿತು. ಈಗ ನಾವು ಇತಿಹಾಸವನ್ನು ಸೃಷ್ಟಿಸಿದ, ವಿಜ್ಞಾನಕ್ಕೆ ಸವಾಲೆಸೆದಂತಹ ಆ ರಾಮ ಸೇತುವನ್ನ ನೋಡೋಣ ಬನ್ನಿ. ಇಲ್ಲಿಂದ ಧನುಷ್ಕೋಡಿಗೆ ಜೀಪಲ್ ಜರ್ನಿ. ಯಾಕೆ ಅಂದರೆ ನಾವು ಹೋಗುವಂಥ ದಾರಿ ಪೂರ್ತಿ ಮರಳು ಮತ್ತು ನೀರು ತುಂಬಿದೆ. ಆ ದಾರಿಲಿ ಈ ಕಾರ್ ಹೋಗಲ್ಲ. ಅದಕ್ಕೆ ಇನ್ನು 15 ಕಿಲೋಮೀಟರ್ ಜೀಪಲ್ ಜರ್ನಿ ಮಾಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ. ನಮಗೋಸ್ಕರ ಜೀಪ್ ಬಂದಿದ್ದಾಯ್ತು. ಲೆಟ್ಸ್ ಗೋ. ಇದು ಶ್ರೀಲಂಕಾ ಮತ್ತು ಭಾರತದ ನಡುವಿನ ಕಟ್ಟ ಕಡೆಯ ಭೂ ಸೀಮಾ ರೇಖೆಯಾಗಿದೆ ಮತ್ತು ಪ್ರಪಂಚದ ಅತಿ ಚಿಕ್ಕ ಗಡಿ ಪ್ರದೇಶ. ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ಎರಡೂ ಕಡೆಯ ಸೌಂದರ್ಯ ಧನುಷ್ಕೋಡಿಯಲ್ಲಿ ಮೇಳೈಸುತ್ತವೆ. ನಾನೀಗ ನಿಂತಿರೋದು ಇಂಡಿಯಾ ಮತ್ತು ಶ್ರೀಲಂಕಾದ ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ. ಇಲ್ಲಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ ಶ್ರೀಲಂಕಾ. ಈ ಬಾರ್ಡರ್ ಡಿಸ್ಪ್ಯೂಟ್ ಬರಬಾರ್ದು ಅನ್ನೋದಕ್ಕೋಸ್ಕರ ಇಂಡಿಯಾ ಗೌರ್ಮೆಂಟು ಈ ರಾಡರ್ನ ಫಿಕ್ಸ್ ಮಾಡಿದ್ದಾರೆ.
ಇದ್ರ ಮುಖಾಂತರ ಯಾವುದೇ ಅನ್ನೋನ್ ಶಿಪ್ ಅನ್ನೋನ್ ಫ್ಲೈಟ್ ಬಂದರೆ ಕಂಡುಹಿಡಿತಾರೆ. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿದೆ ಹರಿಸಲ್ ಮುನೈ, ಅಲ್ಲಿಗೆ ನಮ್ಮ ಪಯಣ. ಇಲ್ಲಿಂದ ಸುತ್ತಲೂ ಎಲ್ಲಿ ನೋಡಿದ್ರು ಸಮುದ್ರ ತರ ಕಾಣಿಸುತ್ತೆ, ಆದ್ರೆ ಸಮುದ್ರ ಅಲ್ಲ, ಇದು ಧನುಷ್ಕೋಡಿಯಿಂದ ಸ್ವಲ್ಪ ದೂರದಲ್ಲಿರೋ ಬ್ಯಾಕ್ ವಾಟರ್. ಇಲ್ಲಿ ಸುಮಾರು ಐಲ್ಯಾಂಡ್ಗಳಿದೆ. ಅಲ್ಲಿ ದೂರದಲ್ಲಿ ಕಾಣಿಸ್ತೀಯಲ್ಲ, ಅದೇ ಧನುಷ್ಕೋಡಿ, ಅಲ್ಲಿಗೆ ನಮ್ಮ ಪಯಣ. ಸಾಮಾನ್ಯವಾಗಿ ಗಡಿ ಪ್ರದೇಶಗಳಲ್ಲಿ ಜನವಸತಿ ಕಡಿಮೆ ಇರುತ್ತೆ. ಆದ್ದರಿಂದ ಆ ಸ್ಥಳ ತನ್ನ ನೈಸರ್ಗಿಕ ಸೌಂದರ್ಯವನ್ನ ರಕ್ಷಿಸಿಕೊಂಡಿರುತ್ತೆ. ಈ ಧನುಷ್ಕೋಡಿ ಕೂಡ ಅಷ್ಟೇ. ಅದರ ಸೌಂದರ್ಯ ನೋಡುಗರ ಮನಸೂರೆಗೊಳ್ಳುತ್ತೆ. ಕಣ್ಣು ಹಾಯುವಷ್ಟು ದೂರಕ್ಕೂ ಕಾಣುವ ನೀಲಿ ಸಮುದ್ರ ಇನ್ನೊಂದು ಲೋಕಕ್ಕೆ ಕೊಂಡೊಯ್ಯುತ್ತೆ. ಯೂಶಲಿ ಯಾವ್ದಾದ್ರು ಸಮುದ್ರಕ್ಕೆ ಹೋದ್ರೆ ನಿಮ್ಗೆ ಅಲೆಗಳು ಬೋರ್ ಕೊಡ್ಸುತ್ತೆ. ಸಮುದ್ರ ಮಧ್ಯಭಾಗದಲ್ಲಿ ಇಳಿಯೋದಿರ್ಲಿ, ಆ ಆಲೋಚನೆ ಮಾಡಿದ್ರೇನೆ ಭಯ ಆಗತ್ತೆ. ಆದ್ರೆ ನಾನೀಗ ನಿಂತಿರೋದು ಸಮುದ್ರದ ಮಧ್ಯಭಾಗದಲ್ಲಿ. ಆದ್ರೆ ನೀರಲ್ಲ, ದಡದಲ್ಲಿ. ಹೌದು, ಅದೇ ಈ ಧನುಷ್ಕೋಡಿಯ ಸ್ಪೆಷಾಲಿಟಿ. ಸುತ್ತಲೂ ನೋಡಿ ಸಮುದ್ರ. ನಾನು ಬಂದಂತ ದಡ ಎಲ್ಲೋ ದೂರದಲ್ಲಿದೆ. ಇದು 2ನೇ ದಡ. ಇಲ್ಲಿ ಒಟ್ಟು 7 ದಡಗಳಿದೆ. ಈ 7 ದಡ ದಾಟಿದ್ರೆ ಶ್ರೀಲಂಕಾ ಸಿಗತ್ತೆ. ಈಗ ಇದು ದಡ ಇದೆ, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನೀರು ತುಂಬಿಕೊಂಡು ಇದು ಕೂಡ ಮುಚ್ಚೋಗತ್ತೆ. ಅದಕ್ಕೆ ಬೇಗ ಹೋಗ್ಬೇಕು. ಧನುಷ್ಕೋಡಿ ತಮಿಳುನಾಡಿನ ಪಂಬನ್ ದ್ವೀಪದ ಆಗ್ನೇಯ ದಿಕ್ಕಿನಲ್ಲಿ ತುತ್ತ ತುದಿಗಿರುವ ಸ್ಮಶಾನ ನಗರಿ. ಅಂದ್ಹಾಗೆ ಧನುಷ್ಕೋಡಿ 2 ವಿಷಯಗಳಿಗೆ ಫೇಮಸ್. ಒಂದು, ಶ್ರೀರಾಮ ಕಟ್ಟಿದ ಎನ್ನಲಾಗುವ ರಾಮಸೇತು ಇರುವುದು ಇಲ್ಲೇ. ಲಂಕೆಗೆ ಹೋಗಲು ತ್ರೇತಾಯುಗದಲ್ಲಿ ರಾಮ ಕಟ್ಟಿಸಿದ ಎನ್ನಲಾಗುವ ಸೇತುವೆಯ ಪಳೆಯುಳಿಕೆಗಳು ಇಲ್ಲಿ ಕಾಣಸಿಗುತ್ತವೆ. ಇನ್ನೊಂದು, 1964ರಲ್ಲಿ ಬಂದ ಭೀಕರ ಚಂಡಮಾರುತ. ಈ ಚಂಡಮಾರುತ ಎಷ್ಟು ರೌದ್ರವಾಗಿತ್ತೆಂದರೆ ಇಡೀ ಧನುಷ್ಕೋಡಿಯನ್ನ ನೆಲಸಮ ಮಾಡಿಬಿಟ್ಟಿತ್ತು. ಒಂದು ನೆನಪು ಮಾತ್ರ. ಧನುಷ್ಕೋಡಿ ನಗರಿಯನ್ನು ಬಹುರೂಪಗಳಲ್ಲಿ ವಿಂಗಡಿಸಬಹುದು. ಸದ್ಯಕ್ಕೆ ನಾವಿರೋದು ಇದರ ನಾಶವಾದ ಭಾಗದಲ್ಲಿ. 1964 ಡಿಸೆಂಬರ್ನಲ್ಲಿ ಬಂದ ಚಂಡಮಾರುತದಿಂದ ನಾಶವಾದ ಭಾಗ ಇದು. ಇನ್ನೊಂದು ಪೌರಾಣಿಕ ಹಿನ್ನೆಲೆಯುಳ್ಳ ಭಾಗವಾದರೆ, ಮತ್ತೊಂದು ಅಭಿವೃದ್ಧಿಯಾದ ಯಾತ್ರಾ ಸ್ಥಳಗಳಿರುವ ನಗರ ಭಾಗ. ಪೌರಾಣಿಕ ವಿನಾಶಗಳ ಮುಖ ನೋಡುವ ಮುನ್ನ ಈ ಅಭಿವೃದ್ಧಿ ಹೊಂದಿದ ಧನುಷ್ಕೋಡಿಯನ್ನ ನೋಡ್ಕೊಂಡು ಬರೋಣ. ಸುಮಾರು ವರ್ಷಗಳ ಹಿಂದೆ ಧನುಷ್ಕೋಡಿ ಅನ್ನೋದು ಒಂದು ದೊಡ್ಡ ಊರು. ಈ ಊರಲ್ಲಿ ಒಂದು ದೊಡ್ಡ ಪೋರ್ಟ್ ಸಹ ಇತ್ತು. ಶ್ರೀಲಂಕಾ ಮತ್ತು ಭಾರತ ನಡುವಿನ ವ್ಯಾಪಾರ ವಹಿವಾಟು ಇಲ್ಲಿಂದನೇ ನಡೀತಿತ್ತು. 1960
ಖುಷಿಯಿಂದ ನೆಮ್ಮದಿ ಜೀವನ ಸಾಗಿಸ್ತಿದ್ರು. ಆದರೆ ಇದೆಲ್ಲ 1964ರವರೆಗೆ ಮಾತ್ರ. ಯಾಕೆಂದರೆ 1964ರಲ್ಲಿ ಬಂದಂಥ ಭಾರಿ ಮಳೆ ಮತ್ತು ಬಿರುಗಾಳಿಯಿಂದಾಗಿ ಇಡೀ ಊರೇ ನಾಶ ಆಯಿತು. ಆ ಮಳೆ ಮತ್ತು ಬಿರುಗಾಳಿ ಎಷ್ಟು ಭಯಂಕರವಾಗಿತ್ತು ಅಂದರೆ ಹೋಗ್ತಿದ್ದಂಥ ದೊಡ್ಡ ಟ್ರೈನ್ನೇ ಸುತ್ತೇಸಿತು. ಈ ಘಟನೆಯಿಂದಾಗಿ ಇಡೀ ಮನುಕುಲನೇ ಭಯಪಡುವಂತಾಯಿತು. ಅದು ಡಿಸೆಂಬರ್ 22, ಸಮಯ ಮಧ್ಯರಾತ್ರಿ 11:35. ಟ್ರೈನ್ ನಂಬರ್ 653. ಪಂಬನ್ ಧನುಷ್ಕೋಡಿ ಡೈಲಿ ಪ್ಯಾಸೆಂಜರ್ ರೈಲು ಎಂದಿನಂತೆ ಪ್ರಯಾಣಿಕರನ್ನ ಹೊತ್ತು ಹೊರಟಿತ್ತು. 5 ರೈಲ್ವೆ ಸಿಬ್ಬಂದಿ ಸೇರಿದಂತೆ 110 ಪ್ರಯಾಣಿಕರಿದ್ದ ರೈಲದು. ಧನುಷ್ಕೋಡಿ ರೈಲ್ವೆ ಸ್ಟೇಷನ್ ತಲುಪಲು ಸುಮಾರು 1 ಕಿಲೋಮೀಟರ್ ದೂರ ಉಳಿದಿತ್ತು. ಇದ್ದಕ್ಕಿದ್ದಂತೆ ಸಿಗ್ನಲ್ ತನ್ನ ಕೆಲಸ ನಿಲ್ಲಿಸಿತ್ತು. ಕಗ್ಗತ್ತಲು. ಸಿಗ್ನಲ್ ಮತ್ತೆ ಸರಿಯಾಗುವ ಯಾವ ಲಕ್ಷಣವೂ ಕಾಣಿಸುತ್ತಿರಲಿಲ್ಲ. ಮುಂಬರುವ ಅಪಾಯದ ಮುನ್ಸೂಚನೆ ಇಲ್ಲದೆ ಡ್ರೈವರ್ ದೀರ್ಘವಾದ ಸಿಳ್ಳೆ ಊದುತ್ತಾ ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿಯಾದ. ಪ್ರಯಾಣಿಕರೆಲ್ಲ ಗಾಢವಾದ ನಿದ್ರೆಯಲ್ಲಿದ್ರು. ರೈಲಿನ ಇಂಜಿನ್ ಸೌಂಡ್ ಬಿಟ್ರೆ ಇನ್ನೇನು ಕೇಳಿಸದ ಗಾಢ ಕತ್ತಲು ಕವಿದ ಮೌನ. ಅಷ್ಟೇ, ರೈಲು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿತ್ತು. 115 ಜನರು ಸಾವು ಬಂದಿದೆ ಅಂತ ಗೊತ್ತಾಗುವ ಮೊದಲೇ ಮೃತಪಟ್ಟಿದ್ರು. ಇದಕ್ಕಿಂತ ಘೋರ ಅಂದ್ರೆ ದುರ್ಘಟನೆ ಜರುಗಿದ 2 ದಿನಗಳ ನಂತರ ಹೊರ ಜಗತ್ತಿಗೆ ವಿಷಯ ಗೊತ್ತಾಗಿತ್ತು. ಆ ರಾತ್ರಿ ಪ್ರಕೃತಿ ಅದೆಷ್ಟು ರೌದ್ರ ರೂಪ ತಾಳಿತು ಅಂದ್ರೆ ಚಂಡಮಾರುತ ಪ್ರತಿ ಗಂಟೆಗೆ 280 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿತ್ತು. ಒಂದೇ ಏಟಿಗೆ 1800 ಜನರನ್ನ ಬಲಿ ಪಡೆದುಬಿಟ್ಟಿತ್ತು. ಜನರ ಮನೆ, ಮಠ ಸೇರಿದಂತೆ ಪ್ರತಿ ಕಟ್ಟಡಗಳು ಸರ್ವನಾಶಗೊಂಡಿತ್ತು. ಸುದ್ದಿ ಸಿಕ್ಕಾಕ್ಷಣ ಸರ್ಕಾರ ನೌಕಾ ಹಡಗುಗಳನ್ನ ರಕ್ಷಣಾ ಕಾರ್ಯಕ್ಕೆ ಕಳುಹಿಸಿತು. ಆದರೆ ಅಲ್ಲಿನ ಸ್ಥಿತಿ ನೋಡಿ ರಕ್ಷಣೆಗೆ ಹೋದವರೇ ನಡುಗಿ ಹೋಗಿದ್ರು. ಎಂದೆಂದರಲ್ಲಿ ಶವಗಳು ಕಸದಂತೆ ತೀರಿದ್ವು. ಈ ಘಟನೆಯ ನಂತರ ಮದ್ರಾಸ್ ಸರ್ಕಾರ ಅದೊಂದು ಸ್ಮಶಾನ ನಗರಿ ಹಾಗೂ ವಾಸಿಸಲು ಯೋಗ್ಯವಿಲ್ಲದ ಸ್ಥಳ ಅಂತ ಘೋಷಿಸಿಬಿಟ್ಟು. ಈಗ ಕೆಲವು ಮೀನುಗಾರರು ಮಾತ್ರ ಇಲ್ಲಿ ಬದುಕಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಆ ಭಯ ಅವ್ರನ್ನ ಇನ್ನೂ ಕಾಡ್ತಾನೆ ಇದೆ. ಒಂದು ಕಾಲದಲ್ಲಿ ವ್ಯಾಪಾರ, ವಹಿವಾಟು, ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿದ್ದ ಸ್ಥಳ ಈಗ ಅನಾಥ ಸ್ಥಳವಾಗಿದೆ. 1964ರ ದುರ್ಘಟನೆ ಅದೆಷ್ಟು ಪರಿಣಾಮ ಬೀರಿದೆ ಅಂದ್ರೆ ಇವತ್ತಿನವರೆಗೂ ಇಲ್ಲಿ ಗಟ್ಟಿಯಾಗಿ ಒಂದು ಹಡಗಿನ ಧ್ವನಿ ಸಹಿತ ಕೇಳಿಸಲ್ಲ. ಅಂತಹ ಸ್ಮಶಾನ ಮೌನ ಆವರಿಸಿದೆ. ಇದೆ ನಾನು ನಿಮ್ಗೆ ಹೇಳಿದಂಥ ರೈಲ್ವೆ ಸ್ಟೇಷನ್.
ಇಂದಿಗೂ ಹಳೆ ವೈಭವದ ಕತೆ ಹೇಳುತ್ತಾ ಕಣ್ಣೀರಿಡುವಂತೆ ಕಾಣಿಸುತ್ತೆ. ಹಳೆಯ ಸೌಂದರ್ಯವನ್ನ ಮರಳಿಸು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಿವೆಯೋ ಎನ್ನಿಸುವಂತೆ ಅವು ನಿಂತಿವೆ. ಈ ಊರಲ್ಲಿ ಎಲ್ಲಿ ನೋಡಿದ್ರು ನಾಶ ಆಗಿರೋ ಮನೆಗಳೇ ಇದೆ. ಈ ಕಡೆ ತಿರ್ಕೊಂಡು ನೋಡಿದ್ರೆ ಮರಳುಗಾಡ್ ಥರ ಇದೆ, ಈ ಕಡೆ ತಿರುಗಿದ್ರೆ ಸಮುದ್ರ. ಇದ್ರ ಮಧ್ಯ ಈ ಊರು ಎಲ್ಲೋಯ್ತು ಅಂತ ಗೊತ್ತೇ ಇಲ್ಲ. ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. ಈಗ ಧನುಷ್ಕೋಡಿಯ ಪ್ರಮುಖ ಆಕರ್ಷಣೆ ರಾಮ್ ಸೇತುವನ್ನು ನೋಡುವ ಸಮಯ. ನಾನು ನಿಂತಿರೋಂಥ ಈ ಜಾಗದಿಂದನೇ ರಾಮ ಸೇತುವೆ ಕಟ್ಕೊಂಡು ಸೀತೆ ಕರ್ಕೊಂಡ್ಬರಕ್ಕೆ ಹೋಗಿದ್ದು. ಇದನ್ನು ರಿಸರ್ಚ್ ಮಾಡೋಕ್ಕೆ ಅಂತ ನಾಸಾ ಅವರು ಸ್ಯಾಟಿಲೈಟಿಂದ ಒಂದು ಫೋಟೋ ತೆಗೆದರು. ಆ ಫೋಟೋಲ್ ಸಹ ಆ ಸೇತುವೆ ಕಾಣಿಸ್ತಿದೆ. ಈ ಜಾಗದಲ್ಲಿ ನಿಂತ್ಕೊಂಡು 2 ನಿಮಿಷ ಕಣ್ಮುಚ್ಕೊಂಡ್ರೆ ರಾಮ, ಲಕ್ಷ್ಮಣ, ಆಂಜನೇಯ ಆ ಸೇತುವೆ ಕಟ್ಕೊಂಡು ಹೋದಂಥ ದೃಶ್ಯ ಕಣ್ಮುಂದೆ ಬರುತ್ತೆ. ಯಾವುದೇ ತಂತ್ರಜ್ಞಾನಗಳ ಸಹಾಯವಿಲ್ಲದೆ ಕ್ರಿಸ್ತಪೂರ್ವ 5076ರಲ್ಲಿ ಕಟ್ಟಲ್ಪಟ್ಟ ಅದ್ಭುತ ಈ ರಾಮಸೇತು. ಲಂಕೆಯಲ್ಲಿದ್ದ ಸೀತೆಯನ್ನ ರಕ್ಷಿಸಬೇಕು ಅಂತ ಪಣ ತೊಟ್ಟ ರಾಮ ಭಾರತದಿಂದ ಶ್ರೀಲಂಕಾ ನಡುವೆ ಒಂದು ಸೇತುವೆಯನ್ನೇ ನಿರ್ಮಿಸಿದ. ಬಲಿಷ್ಠ ವಾನರ ಸೈನ್ಯ ಸೇತುವೆಗೆ ಅಗತ್ಯ ಇರೋ ಕಲ್ಲು ಬಂಡೆ ಮತ್ತು ಮರಗಳನ್ನ ಹೊತ್ತು ತಂದುವು. ಎರಡು ವಾನರರು ಎಡಬಲಗಳಲ್ಲಿ ಒಂದು ಹಗ್ಗವನ್ನ ಹಿಡಿದುಕೊಳ್ಳುತ್ತಿದ್ರು. ಅದರ ನಡುವೆ ಮರದ ದಿಮ್ಮಿ, ಕಲ್ಲು ಬಂಡೆ ಹಾಗೂ ಈ ವಿಶಿಷ್ಟ ಕಲ್ಲುಗಳನ್ನ ತುಂಬಲಾಯಿತು. ಭಕ್ತಿ, ಶ್ರದ್ಧೆ, ಪ್ರೇಮದಿಂದ ಹನುಮಂತ ಆ ಕಲ್ಲುಗಳ ಮೇಲೆ ಶ್ರೀರಾಮನ ಹೆಸರನ್ನ ಬರೆಯತೊಡಗಿದ. ಏನಾಶ್ಚರ್ಯ, ನೀರಿನಲ್ಲಿ ಮುಳುಗುವ ಕಲ್ಲುಗಳು ತೇಲತೊಡಗಿದುವು. ಇನ್ನು ಆಶ್ಚರ್ಯದ ವಿಷಯ ಏನು ಅಂದ್ರೆ ಈ ಕಲ್ಲುಗಳು ಇವತ್ತಿನವರೆಗೂ ತೇಲುತ್ತಿವೆ. ಹೀಗೆ ಒಂದು ಐತಿಹಾಸಿಕ ಸೇತುವೆ ನಿರ್ಮಾಣವಾಯಿತು. ಏರಿಯಲ್ ವ್ಯೂನಿಂದ ನೋಡಿದ್ರೆ ಇಂದಿಗೂ ರಾಮ ಸೇತುವಿನ ದಾರಿ ಕಾಣಿಸುತ್ತೆ. हमको हम लेके जाके खुद अपने इंडिया वाला के भी रिसर्च करने का वाला का इंडिया रिसर्च सेंटर का भी ನಮ್ಮ ದೇಶದ ರಿಸರ್ಚ್ ಸೆಂಟರ್ಗಳು ಹಾಗೂ ನಾಸಾ ಕೂಡ ಸಮುದ್ರ ಮಧ್ಯದಲ್ಲಿ ಒಂದು ಸೇತುವೆ ಇದೆ ಅಂತ ದೃಢಪಡಿಸಿದೆ. हम ले जाके असली में जगह बताए. ಈಗಲೂ ಸೇತುವೆಯ ತಳದಲ್ಲಿರುವ ಮಣ್ಣನ್ನ ಸರಿಸಿದರೆ ಸೇತುವೆಯ ಅಡಿಪಾಯ ಕಾಣಸಿಗಬಹುದು. ಸೇತುವೆ ಕಟ್ಟಿ ಸಾವಿರಾರು ವರ್ಷ ಕಳೆದಿರುವ ಕಾರಣ ಮರದ ದಿಮ್ಮಿಗಳೆಲ್ಲ ಇಂಗಾಲೀಕರಣಗೊಂಡಿರಬಹುದು. ರಾಮಜಿ ಸೇತು ಬನಾಯೆ ನಾ. ರಾಮ ಬರೀ ಪವಾಡ ಮಾಡಿರಲಿಲ್ಲ, ರಾಮನ ತಂತ್ರಜ್ಞಾನದ ಕೌಶಲ್ಯ. ಈಗ ಕೆಲವು ಜನ ಈ ಸೇತುವೆಯನ್ನ ಹೊಡಿಬೇಕು ಅಂತಾರೆ, ಆದರೆ ರಾಮ ಸೀತೆಯನ್ನು ರಕ್ಷಿಸಿದ ಮೇಲೆ ತಾನೇ ಸೇತುವೆಯನ್ನು ಕೆಲವು ಕಡೆ ತುಂಡು ಮಾಡಿದ. ಮುಂದೆ ಲಂಕೆಯಿಂದ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ರಾಮ ಹೀಗೆ ಮಾಡಿದ. ರಾಮ ಸೇತು ನಮ್ಮ ಧಾರ್ಮಿಕ ಹಾಗೂ ತಂತ್ರಜ್ಞಾನದ ಹಿರಿಮೆ. ಇದನ್ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ನಾನೀಗಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಇಲ್ಲೇ ರಾಮ ಸೇತುವೆ ಕಟ್ಟೋಕೆ ಉಪಯೋಗಿಸಿದಂಥ ಕಲ್ಲುಗಳಿದೆ. ಬನ್ನಿ ಒಳಗೋಗಿ ನೋಡೋಣ. ದೇವಾಲಯವನ್ನು ನೋಡ್ತಾ ಹೋದಂತೆ ರಾಮ ಸೇತುವೆಯಲ್ಲಿ ಬಳಸಲಾದ ಅನೇಕ ತೇಲುವ ಶಿಲೆಗಳು ಕಂಡುಬಂದವು. ಈಗ ನಾವು ನೋಡುತ್ತಿರುವ ತೇಲುವ ಶಿಲೆಗಳನ್ನು ಗೋಡೆಯ ಮೇಲೆ ಇಡಲಾಗಿದೆ. ಈ ದೇವಸ್ಥಾನದ ವಿಶೇಷತೆ ಏನು ಗೊತ್ತಾ? ಇಲ್ಲಿ ಎಷ್ಟೊಂದು ತೇಲೋ ಕಲ್ಲುಗಳಿದೆ. ಎಷ್ಟೋ ಕಡೆ ಈ ತೇಲೋ ಕಲ್ಲುಗಳು ಸಿಗತ್ತೆ, ಆದರೆ ಒರಿಜಿನಲ್ ಅಲ್ಲ. ಅದು ಸ್ವಲ್ಪ ದಿನಕ್ಕೆ ಮಾತ್ರ ನೀರಲ್ಲಿ ತೇಲತ್ತೆ, ಅದಾದ್ಮೇಲೆ ಮುಳುಗೋಗುತ್ತೆ. ಆದರೆ ಆಗಿನ ಕಾಲದಿಂದನೂ ಈ ತೇಲೋ ಕಲ್ಲುಗಳನ್ನ ಇಲ್ಲಿ ಕಾಪಾಡಿದೆ. ಈ ಕಲ್ಲನ್ನ ಸರಿಯಾಗಿ ಗಮನಿಸಿ. ಸಾಮಾನ್ಯನೊಬ್ಬನಿಗೆ ಈ ಕಲ್ಲನ್ನ ಎತ್ತಿ ಹಿಡಿಯೋಕೆ ಕಷ್ಟವಾಗುತ್ತೆ, ಅಷ್ಟು ಭಾರವಾಗಿದೆ. ಇದೇ ಕಲ್ಲನ್ನ ನೀರಿಗೆ ಹಾಕಿದ್ರೆ ತೇಲುತ್ತೆ. ಎಂಥ ಆಶ್ಚರ್ಯ! 50 ಕೆಜಿ ತೂಗುವ ಕಲ್ಲು ನೀರಿನ ಮೇಲೆ ತೇಲೋಕೆ ಹೇಗೆ ಸಾಧ್ಯ? ನಂಬೋಕೆ ಆಗಲ್ಲ ಅಲ್ವಾ? ಈ ಅನುಭವವನ್ನ ಇನ್ನೂ ಹೆಚ್ಚು ರೋಮಾಂಚನಕಾರಿಯಾಗಿ ಮಾಡೋಕೆ ಸಾಧಾರಣ ಕಲ್ಲಿನ ಜೊತೆ ಈ ಕಲ್ಲನ್ನ ಹೋಲಿಸಿ ಪರೀಕ್ಷೆ ಮಾಡೋಣ.
2 किलो 2 ಕೆಜಿ ಭಾರ ಇರೋ ಈ ಕಲ್ಲು ಮುಳುಗುತ್ತೆ. ಆದ್ರೆ 50 ಕೆಜಿ ಭಾರದ ಈ ಕಲ್ಲು ತೇಲುತ್ತೆ. ಹಾಗೆ ಇದು 1 ಕೆಜಿ ಕಲ್ಲು ಮತ್ತೆ ಇದು 10 ಗ್ರಾಮಿನ ಕಲ್ಲು ನೋಡಿ, ಇದು ಕೂಡ ನೀರಿನಲ್ಲಿ ಮುಳುಗುತ್ತೆ. ये पत्थर भी अंदर चले जाएगा, नीचे बैठ जाएगा. ये भी देखो नीचे बैठ जाएगा. आधा किलो भी चले जाएगा. ये 2 किलो वाला भी चले जाएगा. ಬೇರೆ ಕಲ್ಲುಗಳು ಮುಳುಗಿದ್ರು ರಾಮ ಸೇತುವಿನ ಕಲ್ಲು ಮಾತ್ರ ಏಕೆ ತೇಲುತ್ತೆ? ಇದಕ್ಕೆ ಉತ್ತರ ಕಂಡುಕೊಳ್ಳೋಕೆ ವಿಜ್ಞಾನಿಗಳ ಸಹಾಯ ಪಡೆಯೋಣ. ಹಾಗಿದ್ರೆ ಕೆಲವು ವಸ್ತುಗಳು ನೀರಿನ ಮೇಲೆ ಏಕೆ ತೇಲುತ್ತವೆ? ಅದಕ್ಕುತ್ತರ ಒಂದು ವಸ್ತುವಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದ್ದರೆ ತೇಲುತ್ತೆ. ಒಂದು ವೇಳೆ ಸಾಂದ್ರತೆ ಹೆಚ್ಚಿದ್ದರೆ ತೇಲುವುದಿಲ್ಲ. ಕಲ್ಲುಗಳ ಸಾಂದ್ರತೆ ನೀರಿಗಿಂತ ಹೆಚ್ಚು. ಆದರೆ ಅನ್ಯ ಕಲ್ಲುಗಳಿಗಿಂತ ಈ ರಾಮ ಸೇತುವೆಯ ಕಲ್ಲು ಹೇಗೆ ಬೇರೆಯಾಗಿದೆ? ಈ ಕಲ್ಲಿನ ಹಿಂದಿರುವ ರಹಸ್ಯ ಇಂದಿಗೂ ರಹಸ್ಯವಾಗಿಯೇ ಇದೆ. ಆದರೆ ಈ ಕಲ್ಲು ಯಾಕೆ ತೇಲುತ್ತೆ ಅನ್ನೋದಕ್ಕೆ ಒಂದು ಥಿಯರಿ ಇದೆ. ಪ್ಯೂಮಿಸ್ ಅನ್ನುವ ಒಂದು ವಿಧದ ಕಲ್ಲು ಇದೆ. ಈ ಕಲ್ಲು ನೀರಿನ ಮೇಲೆ ತೇಲೋ ಸ್ವಭಾವ ಹೊಂದಿದೆ. ಜ್ವಾಲಾಮುಖಿಯ ಸಂದರ್ಭದಲ್ಲಿ ಹೊರಬಂದ ಒಂದು ರೀತಿಯ ಒರಟಾದ ನೊರೆಯನ್ನೇ ಪ್ಯೂಮಿಸ್ ಸ್ಟೋನ್ ಎನ್ನಲಾಗುತ್ತೆ. ಜ್ವಾಲಾಮುಖಿಯ ಆಳದಲ್ಲಿ ಅತಿಯಾದ ಒತ್ತಡವಿರುತ್ತೆ. ಉಷ್ಣತೆಯಂತೂ 1600 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಜ್ವಾಲಾಮುಖಿಯಿಂದ ಹೊರಬಂದ ಅತಿ ಬಿಸಿಯಾದ ಲಾವಾ ಒಮ್ಮೆಲೆ 25 ಡಿಗ್ರಿ ಸೆಲ್ಸಿಯಸ್ನಷ್ಟು ತಂಪಾದ ವಾತಾವರಣವನ್ನು ಸೇರುತ್ತೆ. ಇಷ್ಟು ಉಷ್ಣತೆ ಕುಸಿದಾಕ್ಷಣ ಲಾವಾದಲ್ಲಿ ಮಿಕ್ಸ್ ಆಗಿರುವ ನೀರು ಮತ್ತು ಗಾಳಿ ಒಮ್ಮೆಲೆ ಹೊರಬರುತ್ತೆ. ಒತ್ತಡ ಕುಸಿಯುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಲಾವಾಗೆ ವಾತಾವರಣ ಕೂಲ್ ಶಾಕ್ ನೀಡುತ್ತೆ. ಹಾಗಾಗಿ ತಕ್ಷಣ ಕುದಿಯುತ್ತಿದ್ದ ಲಾವಾ ತಣ್ಣಗಾಗಿ ಬಿಡುತ್ತೆ. ಲಾವಾದ ನಡುವೆ ಅಲ್ಪ ಪ್ರಮಾಣದ ಗಾಳಿ ಸಿಕ್ಕಿಕೊಂಡ್ಬಿಡುತ್ತೆ. ಒಂದು ರೀತಿಯ ಸ್ಪಂಜಿನಂತೆ ಕಾಣುವ ರಚನೆ ನಿರ್ಮಾಣವಾಗುತ್ತೆ. ಕೆಲವು ಪ್ಯೂಮಿಸ್ಗಳಲ್ಲಂತೂ 90ರಷ್ಟು ಗಾಳಿ ಇರುತ್ತೆ. ಹೀಗೆ ಪ್ಯೂಮಿಸ್ ಗಾಳಿಯಿಂದ ಕೂಡಿದ ಕಲ್ಲಾಗಿ ಮಾರ್ಪಡುತ್ತೆ. ಅದು ನೋಡೋಕೆ ಕಲ್ಲು ಥರಾನೇ ಇದ್ರೂ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ. ಹಾಗಾಗಿ ಇದು ನೀರಿನಲ್ಲಿ ತೇಲತೊಡಗುತ್ತೆ. ಆದರೆ ಇನ್ನೂ ಒಂದು ವಿಚಿತ್ರ ಇಲ್ಲಿದೆ. ದೀರ್ಘಕಾಲ ಪ್ಯೂಮಿಸ್ ನೀರಿನಲ್ಲಿದ್ರೆ ನೀರು ನಿಧಾನವಾಗಿ ಕಲ್ಲಿನೊಳಗೆ ಸೇರುತ್ತೆ. ಕಲ್ಲಿನಲ್ಲಿರುವ ಗಾಳಿ ಹೊರ ಹೋಗುತ್ತೆ ಮತ್ತು ಕಲ್ಲು ಮುಳುಗತೊಡಗುತ್ತೆ. ಆದರೆ ರಾಮಸೇತುವಿನ ಕಲ್ಲು ತ್ರೇತಾಯುಗದಿಂದ ತೇಲ್ತಾನೆ ಇದೆ. ಹಾಗಿದ್ರೆ ಇದರ ಹಿಂದಿನ ಕಾರಣ ಏನಿರಬಹುದು? आजकल अंडमान में ಈ ರೀತಿ ಕಲ್ಲು ಅಂಡಮಾನ್, ಆಸ್ಟ್ರೇಲಿಯಾ ಹಾಗೂ ವಿಶ್ವದ ಬೇರೆ ಬೇರೆ ಜಾಗಗಳಲ್ಲಿ ಕೂಡ ಸಿಗುತ್ತೆ. ಈಗ ನಮ್ಮ ಬಳಿ ಇರುವ ಕಲ್ಲು ಹಾಗೂ ರಾಮ ಉಪಯೋಗಿಸಿದ ಕಲ್ಲಿನ ನಡುವೆ ಅಂತಹ ವ್ಯತ್ಯಾಸವೇನಿಲ್ಲ. ಆದರೆ ಈಗ ಸಿಗೋ ಕಲ್ಲು 1-2 ದಿನ ಮಾತ್ರ ತೇಲುತ್ತೆ, 3ನೇ ದಿನ ಮುಳುಗುತ್ತೆ. ಆದರೆ ರಾಮಸೇತು ಕಲ್ಲು ಯಾವತ್ತಿಗೂ ಮುಳುಗಲ್ಲ. ಅದಕ್ಕೆ ವಿಜ್ಞಾನದಲ್ಲಿ ಉತ್ತರವೂ ಇಲ್ಲ. उसके ऊपर पाचा बढ़ जाएगा. ಆದರೆ ನಿಗೂಢ ಇಲ್ಲಿಗೆ ಕೊನೆಯಾಗೋಲ್ಲ. ನಾವು ತೋರಿಸೋಕೆ ಹೊರಟಿರೋ ಧನುಷ್ಕೋಡಿಯ ರಹಸ್ಯ ನಿಮ್ಮಲ್ಲಿ ಇನ್ನೂ ಆಶ್ಚರ್ಯ ಹುಟ್ಟಿಸಲಿದೆ. ರಾಮ ಅಪರ್ಣಾದ ಸೀತೆನ ವಾಪಸ್ ಕರ್ಕೊಂಡ್ಬರ್ಬೇಕಾದ್ರೆ ಈ ಸಮುದ್ರದ ಮಧ್ಯದಲ್ಲಿ ಸೀತೆಗೆ ನೀರಿನ ದಾಹ ಆಯಿತು. ಸಮುದ್ರದ ನೀರು ಉಪ್ಪಿರೋದ್ರಿಂದ ಅದನ್ನ ಕುಡಿಯೋಕ್ಕಾಗಲ್ಲ. ಅದಕ್ಕೆ ರಾಮ ತನ್ನ ಬಿಲ್ಲನ್ನು ಸಮುದ್ರದೊಳಗೆ ಬಿಟ್ಟು ಸಿಹಿ ನೀರನ್ನ ತೆಗೆದ್ರು. ಆ ಸಿಹಿ ನೀರನ್ನ ವೆಲ್ಲುಂಡಿ ತೀರ್ಥಂ ಅಂತ ಕರೀತಾರೆ. ಆ ನೀರು ಈಗಲೂ ಸಿಹಿಯಾಗಿದೆಯಂತೆ, ನಾವು ಕುಡಿಯೋಣ. ವಿಲ್ಲುಂಡಿ ತೀರ್ಥನ ಎತ್ಕೊಳ್ಳೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಯಾಕೆಂದರೆ ಅದು ಚಿಕ್ಕ ಬಾವಿ ಥರ ಇದೆ. ಹಗ್ಗ ಬಿಟ್ಟು ಬಕೀಟಿಂದ ನೀರನ್ನ ಎತ್ಕೊತೀವಿ. ಬನ್ನಿ ಹೋಗೋಣ. ಇದೆ
ಆ ವಿಲ್ಲುಂಡಿ ತೀರ್ಥ. ರಾಮ ಇದೇ ಜಾಗದಲ್ಲಿ ಬಾಣ ಬಿಟ್ಟು ಆ ಸಿಹಿ ನೀರನ್ನ ತೆಗೆದಿದ್ದು. ಸಖತ್ ಸ್ವೀಟ್ ಆಗಿದೆ. ಪಕ್ಕದಲ್ಲೇ ಸಮುದ್ರ, ಸಮುದ್ರದ ನೀರು ಉಪ್ಪಾಗಿರುತ್ತೆ. ಸಮುದ್ರದ ಪಕ್ಕದಲ್ಲಿರುವಂತ ಈ ಬಾವಿಲಿ ಸಿಹಿ ನೀರು ಸಿಗ್ತಿದೆ. ಅದೇಕ್ ಸಾಧ್ಯ? ಅದೇ ಈ ವಿಲ್ಲುಂಡಿ ತೀರ್ಥಿಯ ಮಹಿಮೆ. ಅಷ್ಟೇ ಅಲ್ಲ, ರಾಮನ್ ಕಾಲದಿಂದಲೂ ಇಲ್ಲಿವರೆಗೂ ಇದು ಸಿಹಿ ನೀರಾಗಿದೆ. ಯಾವಾಗಲೂ ಹೀಗೆ ಮನುಷ್ಯ ಏನೋ ರಹಸ್ಯ ಭೇದಿಸಿದೆ ಅಂತ ಸಂಭ್ರಮಿಸೋಷ್ಟ್ರಲ್ಲೇ ಪ್ರಕೃತಿ ಇನ್ನಷ್ಟು ನಿಗೂಢವಾಗಿ ಹೋಗುತ್ತೆ. ಈ ರಹಸ್ಯಗಳ ಸರಣಿಗೆ ಕೊನೆಯನ್ನೋದೇ ಇಲ್ಲ. ಈ ವಿಸ್ಮಯದೊಂದಿಗೆ ಇವತ್ತಿನ ಎಪಿಸೋಡ್ನ ಇಲ್ಲೇ ಮುಗಿಸ್ತಾ ಇದೀನಿ. ಐ ವಿಲ್ ಮೀಟ್ ಯು ವಿತ್ ದ ನೆಕ್ಸ್ಟ್ ಎಪಿಸೋಡ್. ಅಂಟಿಲ್ ದೆನ್, ಬೈ.